ನಿನ್ನೆ ಮತ್ತು ಇವತ್ತು ಬಹುಶಃ ನಾನು ಶಾಸಕನಾದ್ಮೇಲೆ ಅಥವಾ ಆಗಕ್ ಮುಂಚೆನೂ ಯಾವುದೇ ರೀತಿಯಾದಂತ ಸಾಂಸ್ಕೃತಿಕ ಅಥವಾ ಮನೋರಂಜನೆ ಕಾರ್ಯಕ್ರಮಗಳನ್ನ ನಾನು ದೊಡ್ಡಬಳ್ಳಾಪುರದಲ್ಲಿ ಏರ್ಪಾಡು ಮಾಡಿರಲಿಲ್ಲ. ಧಾರ್ಮಿಕ ಕಾರ್ಯಕ್ರಮವನ್ನ ಖಂಡಿತವಾಗ್ಲೂ ಏರ್ಪಾಡು ಮಾಡಿದೆ. ಇಂಥ ದೊಡ್ಡ ವೇದಿಕೆಯನ್ನ ಕಲ್ಪಿಸುವಂತ ಕೆಲಸವನ್ನ ಇವತ್ತು ನಮ್ಮ ನೇಕಾರರಿಗೋಸ್ಕರ ನಾವು ಏನು ದೊಡ್ಡಬಳ್ಳಾಪುರದ ನೇಕಾರ ಮಾತ್ರ ಅಲ್ಲದೆ ಇಡೀ ರಾಜ್ಯದ ನೇಕಾರರು ಒಂದು ಸಂಕಷ್ಟದಲ್ಲಿರುವಂತಹ ಸಮಯದಲ್ಲಿ ಈ ಒಂದು ನೇಕಾರರಿಗೋಸ್ಕರ ನೇಕಾರರ ಸೀರೆ ಸಂತೆಯನ್ನ ನಾವಿವತ್ತು ದೊಡ್ಡಬಳ್ಳಾಪುರದಲ್ಲಿ ಆಯೋಜನೆ ಮಾಡಿದ್ದೀವಿ. ಕಳೆದ 2 ದಿನಗಳು ನಿನ್ನೆ ಹಾಗೂ ಇವತ್ತು ತುಂಬಾ ಉತ್ತಮವಾಗಿ ಹೆಚ್ಚಿನ ರೀತಿ ತಾಯಂದ್ರು ಬಂದು ಈ ಒಂದು ಸೀರೆ ಸಂತೆಯ ಉತ್ಸವದಲ್ಲಿ ಭಾಗವಹಿಸಿದ್ದಾರೆ. ನಿಮ್ಮೆಲ್ರಿಗೂ ತಿಳಿದಿರೋಂಗೆ ನಿನ್ನೆ ಉದ್ಘಾಟನೆ ಕಾರ್ಯಕ್ರಮ ಮುಗೀತು. ಇವತ್ತು ಸಹ ವೇದಿಕೆ ಕಾರ್ಯಕ್ರಮ ಇದೆ. ಇವತ್ತು ಹಾಸ್ಯ ಕಾರ್ಯಕ್ರಮಗಳನ್ನ ಏರ್ಪಾಡು ಮಾಡಿರುವಂತದ್ದು. ಹಾಗಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಕೆಲವೊಂದು ನಿನ್ನೆಯಿಂದ ನಾನು ಸಹ ಬಂದವರು ಎಲ್ಲರ ಹತ್ರ ಫೋನ್ ಮಾಡಿ ತಿಳ್ಕೊಂತ ಇದ್ದೀನಿ. ಕೆಲವೊಂದು ಸಣ್ಣ ಪುಟ್ಟ ವ್ಯತ್ಯಾಸಗಳು ಒಳಗಡೆ ಆಗಿರ್ಬೋದು. ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡಿದ್ದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಮಹಿಳೆಯರು ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಒಂದು ಪ್ಯೂರ್ ಸಿಲ್ಕ್ ಅಂಗಡಿಗಳು ಕಮ್ಮಿ ಹಾಕಿದೀವಿ, 3-4 ಅಂಗಡಿಗಳು ಮಾತ್ರ ಕೊಟ್ಟಿರುವಂತದ್ದು ಒಂದು ಸಮಸ್ಯೆ ಆಗಿರ್ಬೋದು. ಇದ್ರ ಜೊತೆಗೆ ಕ್ರೇಪ್ ಆಗ್ಬೋದು, ಕಾಟನ್ ಆಗ್ಬೋದು, ಪ್ರತಿಯೊಂದಕ್ಕೂ ಸೆಪರೇಟ್ ಏರಿಯಾಗಳನ್ನ ಮಾಡಿದ್ರೆ ಖಂಡಿತವಾಗ್ಲೂ ಬರುವಂತ ಮಹಿಳೆಯರಿಗೂ ಉತ್ತಮವಾಗಿ ಅಲ್ಲಿ ಗೊತ್ತಾಗ್ತಾ ಇತ್ತು. ಕೆಲವೊಂದು ಸಣ್ಣ ಪುಟ್ಟ ತಪ್ಪುಗಳಾಗಿರ್ಬೋದು. ಖಂಡಿತವಾಗ್ಲೂ ಮುಂದಿನ ವರ್ಷಗಳು ಇದನ್ನೇನು ನಾವು ಕೊಂಗಾಡಿಯಪ್ಪ ಅವರ ಜ್ಞಾಪಕಾರ್ಥಕವಾಗಿ ನಾಳೆ ಅವರ ಜನ್ಮದಿನೋತ್ಸವದ ಪ್ರಯುಕ್ತ ಏನು ಆಚರಣೆಯನ್ನ ಮಾಡ್ತಾ ಇದೀವಿ, ಮುಂದಿನ ವರ್ಷಗಳಲ್ಲಿ, ಯಾಕಂದ್ರೆ ನಾನು ಆಗ್ಲೇ ಹೇಳ್ದಂಗೆ ಇದು ನನಗೂ ಮೊದಲನೇ ಅನುಭವ. ಇದುವರೆಗೂ ಈ ಸ್ಕೇಲ್ ಅಲ್ಲಿ ಯಾವುದೇ ರೀತಿಯಾದಂತಹ ಮನೋರಂಜನಾ ಕಾರ್ಯಕ್ರಮ ನಾನು ಏರ್ಪಡಿಸಲಿಲ್ಲ. ಹಾಗಾಗಿ ತಮ್ಮೆಲ್ಲರ ಸಹಕಾರ ಇರಲಿ, ಮುಂದಿನ ವರ್ಷಗಳಲ್ಲಿ ಇನ್ನೂ ಉತ್ತಮವಾಗ್ಲಿ. ಇದ್ರ ಜೊತೆಗೆ ನಮ್ಮ ವಿಪಕ್ಷ ನಾಯಕರಿಗೆ ನಾನು ಅಶೋಕ್ ಸಾಹೇಬರಿಗೆ ತಿಳಿಸುವಂತದ್ದು, ನೇಕಾರರಿಗೆ ಒಂದು ಸೀರೆ ಮಳಿಗೆ ಇಡೀ ರಾಜ್ಯದಲ್ಲಿ ಎಲ್ಲೂ ಇಲ್ಲ ಸರ್. ನೇಕಾರರಿಗೆ ಸೀರೆಗಳು ಮಾರೋದಕ್ಕೆ ಮಳಿಗೆ ಇಲ್ಲ. ರೇಷ್ಮೆ ಮಾರಾಟ ಮಂಡಳಿ ಬೇರೆ ಇದೆ, ಆದ್ರೆ ನೇಕಾರರು ತಯಾರಿಸುವಂತ ಸೀರೆಗಳನ್ನ ಜವಳಿ ಇಲಾಖೆ ಅಡಿಯಲ್ಲಿ ಮಾರ್ಲಿಕ್ಕೆ ಮೊದಲನೇದಾಗಿ 14 ಮಳಿಗೆಗಳನ್ನ ಇವಾಗ ದೊಡ್ಡಬಳ್ಳಾಪುರದಲ್ಲಿ ನಾವು ನಮ್ಮ ಡಿವೈಎಸ್ಪಿ ಆಫೀಸ್ ಎದುರುಗಡೆ 2 ಫ್ಲೋರ್ 7 ಅಂಗಡಿಗಳು 10 ಗುಂಟೆ ಜಾಗವನ್ನ ತಾವು ರೆವೆನ್ಯೂ ಮಿನಿಸ್ಟರ್ ಇದ್ದಾಗ 10 ಗುಂಟೆ ಜಾಗ ರೇಷ್ಮೆ ಇಲಾಖೆಗೆ ರಿಸರ್ವ್ ಆಗಿತ್ತು. ಈಗ ಅದನ್ನ ಜವಳಿ ಇಲಾಖೆಗೆ ಚೇಂಜ್ ಮಾಡಿಸ್ಕೊಂಡು 14 ಅಂಗಡಿಗಳ ನಿರ್ಮಾಣವನ್ನ ಮಾಡ್ತಾ ಇದೀವಿ. ಇದ್ರ ಜೊತೆಗೆ ಸರ್ಕಾರದ ವತಿಯಿಂದ ರೇಷ್ಮೆ ಇಲಾಖೆಯ 30 ಎಕರೆ ಜಾಗದಲ್ಲಿ ಕುರುಬ್ರಳ್ಳಿ ನ್ಯಾಷನಲ್ ಹೈವೇಲಿ 2 ಎಕರೆ ಜಾಗವನ್ನ ಜವಳಿ ಇಲಾಖೆಗೆ ಈ ಬಾರಿ ಕೊಟ್ಟಿದ್ದಾರೆ. ಈ 2 ಎಕರೆ ಜಾಗದಲ್ಲಿ ಕಂಚಿಯ ಮಾದರಿಯಲ್ಲಿ ನೇಕಾರರು ನೇರವಾಗಿ ಮಾರಾಟ ಮಾಡ್ಲಿಕ್ಕೆ ಧರ್ಮಾವರಂ ಹಾಗೂ ಕಂಚಿಯಲ್ಲಿ ಯಾವ ರೀತಿ ಮಳಿಗೆಗಳಿದೆ ಈ ರೀತಿ ಮಳಿಗೆಗಳನ್ನ ಮಾಡ್ಲಿಕ್ಕೆ 25 ಕೋಟಿ ವೆಚ್ಚದ ಎಸ್ಟಿಮೇಟ್ ಅನ್ನ ಈ ಬಾರಿ ಬಜೆಟ್ಗೂ ಪ್ರಪೋಸಲ್ ಅನ್ನ ಕೊಟ್ಟಿದ್ದೀನಿ. ಮಾನ್ಯ ಶಿವಾನಂದ ಪಾಟೀಲ್ ಅವರನ್ನು ಮತ್ತು ಮುಖ್ಯಮಂತ್ರಿಗಳನ್ನು ನಾನು ಕೇಳಿದ್ದೀನಿ, ದಯವಿಟ್ಟು ನಮ್ಮ ತಾಲೂಕಿನ ನೇಕಾರರ ಪರವಾಗಿ ನಾನು ನಿಮ್ಮಲ್ಲಿ ಕೋರ್ಕೊಳ್ಳುವಂಥದ್ದು, ಈ ಸರ್ಕಾರ ಖಂಡಿತವಾಗ್ಲೂ ಏನೂ ಕೊಡ್ತಾ ಇಲ್ಲ. ಇದ್ರ ಜೊತೆಗೆ ನಿಮ್ಮ ಮಾಹಿತಿಗೆ ಸರ್, ಆ 14 ಅಂಗಡಿ ಕಟ್ಟಲಿಕ್ಕೆ ಕೇವಲ 2.5 ಕೋಟಿ ಅನುದಾನ ಬೇಕಿತ್ತು. ಆ 2.5 ಕೋಟಿ ಅನುದಾನಕ್ಕೆ ನಾನು 3 ವರ್ಷದಿಂದ ಬೇಡಿಕೆ ಇಟ್ಟರು ಸಹ ಕೊಡದೆ ನನ್ನ ಶಾಸಕರ ಪ್ರದೇಶಾಭಿವೃದ್ಧಿ ನಿಧಿಯಲ್ಲಿ ಹಾಕೊಂಡು, ಅದ್ರ ಜೊತೆಗೆ ಬಯಲ್ಸೀಮೆ ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಹಾಕೊಂಡು ಮೊನ್ನೆ ಕೊಟ್ಟಂತ 25 ಕೋಟಿಯಲ್ಲಿ 1 ಕೋಟಿ ರೂಪಾಯಿ, ಒಟ್ಟು 2 ಕೋಟಿ ರೂಪಾಯಿಯನ್ನ ನನಗ್ ಕೊಟ್ಟಿರುವಂತ ಡೆವಲಪ್ಮೆಂಟ್ ಗ್ರಾಂಟ್ ಅಲ್ಲೇ ಹಾಕೊಂಡು ಮಾಡ್ತಾ ಇದ್ದೀನಿ. ಹಾಗಾಗಿ ಸರ್ಕಾರದ ಮೇಲೆ ಒತ್ತಡವನ್ನ ತಂದು ನೇಕಾರರ ಸಮಸ್ಯೆ, ಇವತ್ತು ಸೂರತ್ ಇಂದ ಸೀರೆಗಳು ಬಂದು ಸೂರತ್ ಅಲ್ಲಿ ಫ್ಯಾಕ್ಟರಿಗಳಲ್ಲಿ ಮ್ಯಾನುಫ್ಯಾಕ್ಚರ್ ಆಗೋದ್ರಿಂದ ಸೀರೆಗಳು ಅತ್ಯಂತ ಕಡಿಮೆ ರೇಟಿಗೆ ಅವ್ರು ಕೊಡ್ತಾ ಇರೋದ್ರಿಂದ ಇಲ್ಲಿನ ನೇಕಾರರಿಗೆ, ಗುಡಿ ಕೈಗಾರಿಕೆಗೆ ತುಂಬಾ ತೊಂದರೆ ಆಗ್ತಾ ಇದೆ. ನೇಕಾರರು ಇಲ್ಲಿ ಒಂದ್ ಸೀರೆಗೆ 300 ರಿಂದ 450 ರೂಪಾಯಿ ಕೂಲಿ ಕೊಟ್ರೆ ಸೂರತ್ ಅಲ್ಲಿ ಕೇವಲ 50 ರಿಂದ 80 ರೂಪಾಯಿ ಕೂಲಿಗೆ ಫ್ಯಾಕ್ಟರಿಗಳಲ್ಲಿ 16 ಸೀರೆ ಬರುತ್ತೆ ಒಂದೇ ಸತಿ ಮಿಷಿನ್ ಅಲ್ಲಿ. ಇಲ್ಲಿ ಬರುವಂತ ನಮ್ಮ ಮಗದಲ್ಲಿ ಕೇವಲ ಒಂದ್ ಸೀರೆ, ಒಂದ್ ದಿನಕ್ಕೆ 1.5 ಸೀರೆ ಬರುತ್ತೆ. ಅದೇ ನಮ್ಮ ಸೂರತ್ ಅಲ್ಲಿ ಒಂದು ದಿನಕ್ಕೆ 16 ರಿಂದ 20 ಸೀರೆ ಬರೋದ್ರಿಂದ ಅವ್ರಿಗೆ ಕೇವಲ ಲೇಬರ್ 60 ರಿಂದ 80 ರೂಪಾಯಿ ಬೀಳ್ತಾ ಇದೆ. ಈ ಲೇಬರ್ ಕಡಿಮೆ ಬಂದಿರೋದ್ರಿಂದ ನೇಕಾರರ ಸೀರೆಗೆ ಡಿಮ್ಯಾಂಡ್ ತುಂಬಾ ಕಮ್ಮಿ ಆಗಿರೋದ್ರಿಂದ ನೇಕಾರರು ಅತಿ ಹೆಚ್ಚು ಸಂಕಷ್ಟದಲ್ಲಿದ್ದಾರೆ. ಈ ನೇಕಾರರ ಸಂಕಷ್ಟದ ಬಗ್ಗೆ ತಾವು ಸರ್ಕಾರವನ್ನ ತೀವ್ರವಾಗಿ ಖಂಡಿಸಿ ನೇಕಾರರಿಗೆ ಫ್ಯಾಕ್ಟರಿಗಳಲ್ಲಿ ತಯಾರಾಗುವಂತ ಸೀರೆಗಳು, ರೇಷ್ಮೆ ಸೀರೆಗಳು ಮತ್ತು ಏನು ನಮ್ಮ ಜರಿ ಹಾಗೂ ಬಾರ್ಡರ್ ಇರುವಂತ ಸೀರೆಗಳನ್ನ ಯಾವುದೇ ಕಾರಣಕ್ಕೂ ಫ್ಯಾಕ್ಟರಿಯಲ್ಲಿ ತಯಾರು ಮಾಡಬಾರ್ದು, ಬರೀ ಗುಡಿ ಕೈಗಾರಿಕೆಯಾಗಿ ಅದನ್ನ ಮಾಡೋ ರೀತಿಯಲ್ಲಿ ಕಾನೂನುಗಳನ್ನ ತರೋದಕ್ಕೆ ತಮ್ಮ ಸಹಕಾರ ಇರಬೇಕು ಅಂತ ನಾನು ಕೋರ್ಕೊಂಡು
ನೇಕಾರರ ಉಳಿವಿಗೆ, ನೇಕಾರರು ಏನು ಸಾಂಪ್ರದಾಯಿಕವಾಗಿ ಕೆಲವು ಸಮಾಜಗಳು ಕುಲಕಸಬಾಗಿ ಈ ಒಂದು ವೃತ್ತಿಯನ್ನ ಮಾಡ್ಕೊಂಡ್ ಬರ್ತಾ ಇದ್ದಾರೆ. ದೊಡ್ಡಬಳ್ಳಾಪುರದಲ್ಲಿ 25,000ಕ್ಕೂ ಹೆಚ್ಚು ಮಗ್ಗಗಳಿರೋದ್ರಿಂದ ತಮ್ಮ ಸಂಪೂರ್ಣ ಸಹಕಾರ ನೇಕಾರರ ಜೊತೆಗೆ ಇರ್ಲಿ ಅಂತ ಕೋರ್ಕೊಂಡು ಪ್ರಾಸ್ತಾವಿಕವಾಗಿ ಇವತ್ತು ಸಹ ಮಾತಾಡಿ ಕರ್ನಾಟಕ ಟಿವಿ ಲೀಡರ್ ಅವಾರ್ಡ್ಸ್ 2025 ಬೆಸ್ಟ್ ಎಂಎಲ್ಎ ನಾಮಿನೇಷನ್ ಬೆಂಗಳೂರು ವಿಭಾಗ ಎಸ್ಆರ್ ವಿಶ್ವನಾಥ್ ಯಲಹಂಕ ಕ್ಷೇತ್ರ, ಪ್ರಿಯಾ ಕೃಷ್ಣ ಗೋವಿಂದರಾಜನಗರ ಕ್ಷೇತ್ರ, ಎಚ್.ಸಿ. ಬಾಲಕೃಷ್ಣ ಮಾಗಡಿ ಕ್ಷೇತ್ರ, ಸತೀಶ್ ರೆಡ್ಡಿ ಬೊಮ್ಮನಹಳ್ಳಿ ಕ್ಷೇತ್ರ, ಉದಯ್ ಬಿ ಗರುಡಾಚಾರ್ ಚಿಕ್ಕಪೇಟೆ ಕ್ಷೇತ್ರ, ಎಸ್ ರಘು ಸಿವಿರಾಮನ್ ನಗರ ಕ್ಷೇತ್ರ, ರಿಜ್ವಾನ್ ಅರ್ಷದ್ ಶಿವಾಜಿನಗರ ಕ್ಷೇತ್ರ, ಎನ್ಎ ಆರಿಸ್ ಶಾಂತಿನಗರ ಕ್ಷೇತ್ರ, ಶರತ್ ಬಚ್ಚೇಗೌಡ ಹೊಸಕೋಟೆ ಕ್ಷೇತ್ರ, ಧೀರಜ್ ಮುನಿರಾಜು ದೊಡ್ಡಬಳ್ಳಾಪುರ ಕ್ಷೇತ್ರ, ಎನ್ ಶ್ರೀನಿವಾಸಯ್ಯ ನೆಲಮಂಗಲ ಕ್ಷೇತ್ರ, ಎಂ ಕೃಷ್ಣಪ್ಪ ಬೆಂಗಳೂರು ದಕ್ಷಿಣ ಕ್ಷೇತ್ರ. ಕರ್ನಾಟಕ ಟಿವಿ ವಾಟ್ಸ್ಆಪ್ ಚಾನೆಲ್ ಮೂಲಕ ವೋಟ್ ಮಾಡಿ ಹಾಗೂ ಇವರಲ್ಲಿ ಬೆಸ್ಟ್ ಎಂಎಲ್ಎ ಯಾರು ಕಮೆಂಟ್ ಮಾಡಿ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.